ಚಾಕ್ಲೇಟು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಚಾಕ್ಲೇಟ್ ತುಂಬಾ ಇಷ್ಟ ಆಗುತ್ತೆ. ನೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಚಾಕೋ ರೈಸಿನ್ಸ್ ಚಿಕ್ಕಿ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೋಸ್ಕರ ನಾನು ಒಂದು ಬೌಲಲ್ಲಿ ಇಲ್ಲಿ ಶೇಂಗಾನ ಫ್ರೈ ಮಾಡಿಬಿಟ್ಟು ಅದರದ್ದು ಸಿಪ್ಪೆ ಅಂದರೆ ಸ್ಕಿನ್ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಗ್ರೈಂಡ್ ಮಾಡ್ಕೊತೀನಿ ಮಿಕ್ಸಿಗೆ ಹಾಕ್ಬಿಟ್ಟು. ನೋಡಿ ಇದು ಗ್ರೈಂಡ್ ಆಗಿದೆ. ಫುಲ್ಲು ಸ್ಮೂತ್ ಗ್ರೈಂಡ್ ಏನು ಬೇಡ, ಈ ಥರ ಇಷ್ಟು ಗ್ರೈಂಡ್ ಆದರೆ ಸಾಕು. ಇವಾಗ ಈ ಕಡೆ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನ್ಗೆ ನಾನು ಶೇಂಗಾ ತೊಗೊಂಡಿದ್ನಲ್ಲ ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಜೋನಿ ಬೆಲ್ಲ, ಸೊ ಕಲರು ಸ್ವಲ್ಪ ಡಾರ್ಕ್ ಆಗಿರುತ್ತೆ. ನೀವು ಯಾವ ಥರ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ನಿಮಗೆ ಸಕ್ಕರೆ ಇಷ್ಟ ಅಂದರೆ ಸಕ್ಕರೆ ಕೂಡ ಯೂಸ್ ಮಾಡ್ಕೊಬೋದು. ಇದನ್ನು ಇವಾಗ ನಾನು ಪಾಕ ಬರ್ಸ್ಕೊತಾ ಇದ್ದೀನಿ. ಪಾಕ ಬರ್ಸ್ಕೊಬೇಕು. ಇದಕ್ಕೆ ಒಂದು 5 ನಿಮಿಷ ಇದು ಚೆನ್ನಾಗಿ ಕುದ್ರೆ ಪಾಕ ಬರುತ್ತೆ. ತುಂಬ ಗಟ್ಟಿಯಾಗಿರೋ ಪಾಕ ಏನು ಬೇಡ, ಯಾಕಂದರೆ ಇಲ್ಲಿ ನಾವು ಚಾಕ್ಲೇಟ್ ಮತ್ತು ಚಿಕ್ಕಿ ಎರಡು ಮಿಕ್ಸ್ ಮಾಡ್ತಾ ಇರೋದ್ರಿಂದ ನಮಗೆ ಕಟ್ ಮಾಡೋಕ್ಕೆ ಈಸಿ ಆಗಬೇಕು. ಸೊ ಅದು ಗಟ್ಟಿ ಪಾಕ ಬೇಡ, ಸ್ವಲ್ಪ ಎಳೆ ಪಾಕ ಅಂತಾರಲ್ಲ ಆ ಥರ ಇದ್ದರೆ ಇದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಪಾಕ ಬರ್ತಾ ಇದೆ. ಇವಾಗ ಪಾಕ ಹೇಗೆ ಚೆಕ್ ಮಾಡೋದು ಅಂತ ಎಲ್ಲರಿಗೂ ಗೊತ್ತು. ಒಂದು ಬೌಲಲ್ಲಿ ನೀರು ಇಟ್ಕೊಂಡು ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಇದು ಅಷ್ಟೊಂದು ನೀಟಾಗಿ ಒಂದೇ ಸೈಡು ಅಂಟ್ಕೊತಾ ಇಲ್ಲ. ಸೊ ನನಗೆ ಬೇಕಾಗಿರೋದು ಅದೇ ಥರ ಎಳೆ ಪಾಕ. ಸೊ ನಾನು ಇದು ಕರೆಕ್ಟಾಗಿದೆ ಇವಾಗ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇವಾಗ ಪಾಕ ರೆಡಿಯಾಗಿದೆ. ಅದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವ ಕಡಲೆ ಪುಡಿ ಅಂದರೆ ಶೇಂಗಾದು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಒಂದು ಬೌಲ್ ಅದನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಲೋ ಅಲ್ಲಿ ಇಟ್ಕೊಳ್ಳಿ. ಇದನ್ನು ಜಾಸ್ತಿ ಹೊತ್ತು ಈ ಥರ ತಿರುಗಿಸೋದೇನು ಬೇಡ. ನೀವು ಕರೆಕ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ನಿಮಿಷ ತಿರುಗಿಸಿದ್ರೆ ಸಾಕು. ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ 1 ನಿಮಿಷ ನಾನು ತಿರುಗಿಸಿದ್ದೀನಿ. ನೀಟಾಗಿ ಅದು ತಳ ಎಲ್ಲ ಬಿಡ್ತಾ ಇದೆ, ಅಂದರೆ ಪಾತ್ರೆ ಬಿಡ್ತಾ ಇದೆ. ಸೊ ಇದು ಇವಾಗ ಆಗಿದೆ. ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ನಿಮಗೆ ಬೇಕಾಗಿರೋ ಪಾತ್ರೆ ನಿಮ್ಗೆ ಯಾವ ಶೇಪ್ ಬೇಕೋ ಅದಕ್ಕೆ ಹಾಕ್ಕೊಳ್ಳಿ. ನಾನು ಈ ಥರದ್ದೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕೆಳಗಡೆ ಅಂಟ್ಕೊಬಾರ್ದು ಅಂತ ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಬಿಟ್ಟು ಕೆಳಗಡೆ ಅಷ್ಟೇ ಹಾಕಿದ್ದೀನಿ. ಅದ್ರ ಮೇಲೆ ಈ ಮಿಶ್ರಣ ಹಾಕ್ತಾಯಿದ್ದೀನಿ. ಇದೇನಕ್ಕೆ ಆ ಥರ ಪೇಪರ್ ಹಾಕಿದ್ದೀನಿ ಅಂದರೆ ತೆಗಿಬೇಕಾದ್ರೆ ಈಸಿ ಆಗಲಿ ಅಂತ. ನಾವು ಅದನ್ನು ಉಲ್ಟಾ ಮಾಡಿದ ತಕ್ಷಣ ಅದು ನೀಟಾಗಿ ಬಿಟ್ಕೊಂಡು ತೆಗಿಯೋಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ, ಇಲ್ಲಾಂದರೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಪಾತ್ರೆಗೆ. ಹಾಕಾದ್ಮೇಲೆ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಈ ಥರ ಚೆನ್ನಾಗಿ ಕುಟ್ಟಿ ಎಲ್ಲ ಸೈಡಿಂದನೂ, ಆವಾಗ ಅದು ನೀಟಾಗಿ ಕೆಳಗವರೆಗೂ ಹೋಗಿ ಕುತ್ಕೊಳ್ಳುತ್ತೆ. ಪ್ಲಸ್ ಚೆನ್ನಾಗಿ ಶೇಪ್ ಕೂಡ ಬರುತ್ತೆ. ಇದು ಸ್ವಲ್ಪ ಕೂಲಾಗಲಿ. ನೋಡಿ ಇದು ಇವಾಗ ಕೂಲಾಗಿದೆ, ಮುಟ್ಟಿದ್ರೆ ಕೈಗೆ ಅಂಟ್ಕೊತಾ ಇಲ್ಲ. ಇವಾಗ ನಾನು ರೈಸಿನ್ಸ್ ಹಾಕ್ತಾಯಿದ್ದೀನಿ. ಇದು ಒಂಥರ ಡಿಫ್ರೆಂಟ್ ಟೈಪ್ ವೆರೈಟಿ ನಾನು ಇದು ಟ್ರೈ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮಧ್ಯ ನೀವು ಯೂಶ್ವಲಾಗಿ ಕೇಕಲ್ಲಿ ತಿಂದಿರ್ತೀರ ಅಲ್ವಾ ಈ ಥರದ್ದು. ಸೊ ನಾನು ಚಿಕ್ಕಿ ಜೊತೆಗೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ. ತುಂಬ ಚೆನ್ನಾಗಿ ಬಂತು ಟೇಸ್ಟು. ಅದ್ರ ಜೊತೆಗೆ ಚಾಕ್ಲೇಟು ಇರುತ್ತೆ, ಚಿಕ್ಕಿನೂ ಇರುತ್ತೆ, ಈ ಥರ ರೈಸನ್ಸ್ ಕೂಡ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ನೀಟಾಗಿ ಒಂದ್ರ ಪಕ್ಕ ಒಂದು ಜೋಡಿಸ್ಕೊಳ್ಳಿ, ಎಲ್ಲ ಕಡೆನೂ ಬರೋ ಥರ. ನಿಮಗೆ ಆವಾಗ ಎಲ್ಲ ಬೈಟಲ್ಲೂ ಒಂದೊಂದು ಸಿಗುತ್ತೆ, ಚೆನ್ನಾಗಿ ಅನಿಸುತ್ತೆ. ನಾನು ಇಲ್ಲಿ ಚಾಕ್ಲೇಟ್ ಮೆಲ್ಟ್ ಮಾಡೋಕ್ಕೋಸ್ಕರ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಬೌಲ್ ಇಟ್ಬಿಟ್ಟು ಚಾಕ್ಲೇಟ್ ಪೀಸ್, ಇದು ಡಾರ್ಕ್ ಚಾಕ್ಲೇಟು, ಈ ಥರ ಡಾರ್ಕ್ ಚಾಕ್ಲೇಟ್ ಅಂತಲೇ ಸಿಗುತ್ತೆ. ಈ ಥರ ಕೇಕ್ ಮಾಡೋದಕ್ಕೆ ಅದಕ್ಕೋಸ್ಕರ ಎಲ್ಲ ಇರುತ್ತೆ. ಸೊ ಅದನ್ನು ತಂದ್ಕೊಳ್ಳಿ, ಅದನ್ನು ಈ ಥರ ಹಾಕ್ಕೊಳ್ಳಿ. ನಾನು 2 ಪೀಸ್ ಹಾಕಿದ್ದೀನಿ.
ಮೆಲ್ಟ್ ಮಾಡಬೇಕು. ಅದು ನೀವು ನೀರೇನು ಹಾಕೋಂಗಿಲ್ಲ, ಜಸ್ಟ್ ನಾನು ಫಸ್ಟ್ 2 ಪೀಸ್ ಹಾಕಿದ್ನಲ್ಲ ಅದು ಹಾಕಿ ಬಿಟ್ಟರೆ ಅದಾಗೆ ಮೆಲ್ಟ್ ಆಗುತ್ತೆ. ಈ ಥರ ಕಂಪ್ಲೀಟ್ ಫುಲ್ ಎಲ್ಲ ಪೀಸಸ್ಸು ಮೆಲ್ಟ್ ಆಗೋ ತನಕ ಈ ಥರ ತಿರುಗಿಸ್ತಾ ಇರಿ. ನೋಡಿ ಇದು ಇವಾಗ ಕಂಪ್ಲೀಟ್ ಎಲ್ಲದು ಮೆಲ್ಟ್ ಆಗಿದೆ, ಯಾವ ಪೀಸಸ್ಸು ಇಲ್ಲ ಇದರಲ್ಲಿ, ಚೆನ್ನಾಗಿ ಮೆಲ್ಟ್ ಆಗಿದೆ. ಇವಾಗ ಇದಾಗಿದೆ. ಇದನ್ನು ನಾನು ಇವಾಗ ಇದ್ರ ಮೇಲೆ ಟಾಪಿಂಗ್ ಹಾಕ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಹಾಕ್ಕೊಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ಚಿಕ್ಕಿ, ಮಧ್ಯದಲ್ಲಿ ರೇಸಿನ್ಸ್, ಮೇಲ್ಗಡೆ ಚಾಕ್ಲೇಟ್ ಟಾಪಿಂಗ್. ನೀವು ಖಂಡಿತ ತಿಂದಿರಲ್ಲ ಯಾರು ಇದನ್ನು, ನಾನು ಹೊಸದಾಗಿ ಟ್ರೈ ಮಾಡಿರೋದು ಇದು ನನ್ನ ರೆಸಿಪಿ. ಸೊ ನೀವು ಖಂಡಿತ ಟ್ರೈ ಮಾಡಿ ಮನೇಲಿ, ಚೆನ್ನಾಗಿರುತ್ತೆ. ನಾನು ಬೇಕಾದರೆ ನಿಮಗೆ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗುತ್ತೆ, ಹೇಳೋದೇ ಬೇಡ. ಸೊ ದೊಡ್ಡವರಿಗೂ ಇಷ್ಟ ಆಗುತ್ತೆ. ಇದು ಥರ ಡಿಫ್ರೆಂಟಾಗಿದೆ. ಚಾಕ್ಲೇಟ್ ಇದೆ, ಚಿಕ್ಕಿನೂ ಇದೆ. ಅದು ಎರಡೂ ಹೀಗೆ ಮಿಕ್ಸ್ ಆದ ತಕ್ಷಣ ತಿಂತಾಯಿದ್ರೆ ಅದ್ರದ್ದು ಟೇಸ್ಟೇ ಬೇರೆ. ಸೊ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಹಾಕಾದ್ಮೇಲೆ ನೋಡಿ ಈ ಥರ ಟ್ಯಾಪ್ ಮಾಡಿ ಅದನ್ನು. ಏನಾದರೂ ಬಬಲ್ಸ್ ಇದ್ದರೆ ಅದು ಓಪನ್ ಆಗಿಬಿಟ್ಟು ಕರೆಕ್ಟಾಗಿ ಅಲ್ಲಿ ಎಲ್ಲದೂ ಹೋಗಿ ಕುತ್ಕೊಳ್ಳುತ್ತೆ. ನೋಡಿ ಅಲ್ಲಿ ಚಿಕ್ಕ ಚಿಕ್ಕ ಬಬಲ್ಸ್ ಇದೆ, ಅದು ಇದಾಗ್ತಾ ಇದೆ, ನೀವು ನೋಡ್ಬೋದು ವಿಡಿಯೋದಲ್ಲಿ ಕಾಣ್ತಾ ಇದೆ. ಸೊ ಇದೀಗ ರೆಡಿಯಾಗಿದೆ. ಇದು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು. ನೀವು ಫ್ರಿಜ್ಜಲ್ಲಿ ಏನು ಇಡೋದು ಅವಶ್ಯಕತೆ ಇಲ್ಲ, ನೀವು ಆಚೆನೇ ಇಡಿ. ಇದು ಫುಲ್ ತಣ್ಣಗಾಗಿ ಒಂದು 3 to 4 ಅವರ್ಸಲ್ಲಿ ಕಂಪ್ಲೀಟ್ ಕೂಲ್ ಆಗುತ್ತೆ. ನೋಡಿ ಈ ಥರ ಮುಟ್ಟಿದರೆ ಅಂಟ್ಕೊಳ್ಳಲ್ಲ. ನಾರ್ಮಲ್ ಚಾಕ್ಲೇಟ್ ನಾನು ಫಸ್ಟು ಮೆಲ್ಟ್ ಮಾಡ್ಬೇಕಾದ್ರೆ ಹೇಗೆ ಹಾಕಿದ್ನೋ ಅದೇ ಥರ ಇರುತ್ತೆ. ಇದನ್ನು ಇವಾಗ ಉಲ್ಟಾ ಮಾಡಿ ಮೇಲ್ಗಡೆಯಿಂದ ಸ್ವಲ್ಪ ತಟ್ಟಿ, ಅದಕ್ಕೂ ಮುಂಚೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಬಂದಿದ್ದೀನಿ ಕೆಳಗಡೆ ಪಾರ್ಟ್ನ. ಇಲ್ಲಿ ಕಾಣ್ತಾ ಇದೆಯಲ್ಲ ಆ ಪಾರ್ಟ್ ಸ್ವಲ್ಪ ಬಿಸಿ ಮಾಡಿದ್ದೀನಿ, ಸೊ ಈಸಿಯಾಗಿ ಬಿಡುತ್ತೆ ಅಂತ. ನೋಡಿ ಇದು ಬಿತ್ತು. ಇವಾಗ ಇದನ್ನು ಮೇಲ್ಗಡೆ ಇರೋ ಪೇಪರ್ನ ತೆಗಿಬೇಕು. ನೋಡಿ ಪೇಪರ್ ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ. ಕೆಳಗಡೆ ಚಿಕ್ಕಿ, ಮೇಲ್ಗಡೆ ಚಾಕ್ಲೇಟು, ಮಧ್ಯದಲ್ಲಿ ರೇಸಿನ್ಸು. ನೀವು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸೊ ಇದನ್ನು ನೀವು ಯಾವ ಶೇಪಿಗೆ ಬೇಕೋ ನೋಡಿ ನೀವು ಕಟ್ ಮಾಡ್ಕೊಬೋದು. ಈಸಿಯಾಗಿ ಕಟ್ ಮಾಡೋಕ್ಕೂ ಕೂಡ ಬರುತ್ತೆ. ನಾವು ತುಂಬ ಗಟ್ಟಿ ಮಾಡಿಲ್ವಲ್ಲ ಚಿಕ್ಕಿನ, ಸೊ ಇದು ಈಸಿಯಾಗಿ ಕಟ್ ಆಗುತ್ತೆ. ಚಾಕು ತೊಗೊಂಡು ಈ ಥರ ಮಾಡಿದ್ರೆ ಟಕ್ ಅಂತ ಕಟ್ ಆಗುತ್ತೆ. ನಾನು ಇಲ್ಲಿ ಚಾಕೋ ಚಿಕ್ಕಿ ಬಾರ್ ಆಗಿರೋದ್ರಿಂದ ನಾನು ಇಲ್ಲಿ ಉದ್ದುದ್ದ ಬಾರಾಗಿ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಇವನಲ್ಲಿ ಗಮನಿಸಿರಬೇಕು, ರೈಸಿನ್ಸ್ ಮಧ್ಯ ಬಂದಿದೆ. ಬ್ಲ್ಯಾಕಾಗಿ ಕಾಣ್ತಾ ಇತ್ತಲ್ವ, ಅದು ರೈಸಿನ್ಸು. ಎಷ್ಟು ಚೆನ್ನಾಗಿರುತ್ತೆ, ಮಧ್ಯೆ ಸಿಗ್ತಾ ಇರುತ್ತೆ ಅದು. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ರೈಸಿನ್ಸು. ನಾನು ಇದನ್ನ ಎಲ್ಲದನ್ನೂ ಪೀಸ್ ಮಾಡ್ಕೊತೀನಿ. ಇಷ್ಟೇ, ಇದು ನೀವು ಬೇಕಾಗಿರೋ ಶೇಪಲ್ಲಿ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಳಿ ಅಷ್ಟೇ. ನಿಮಗೆಲ್ಲ ಈ ವಿಡಿಯೋ ನನ್ನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೂ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ. ಯಾರಾದರೂ ಹೊಸದಾಗಿ ನನ್ನ ವಿಡಿಯೋ ನನ್ನ ಚಾನಲ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಅದ್ರ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ನಾನು ಇನ್ಯಾವುದೇ ಡಿಫ್ರೆಂಟ್ ಆಗಿರೋ ರೆಸಿಪಿ ಹಾಕಿದರೆ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.